ಪತ್ರಕರ್ತೆ ಗೌರಿ ಹತ್ಯೆ ಕೇಸ್ನ ತನಿಖೆ ಚುರುಕಾಗ್ತಾ ಇದ್ದಂತೆ ಅನುಮಾನ ಬಂದವರನ್ನೆಲ್ಲ ವಿಚಾರಣೆ ನಡೆಸುವುದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಬಂಧಿತ ಆರೋಪಿ ಜೊತೆ ಗೆಳೆತನ ಇದ್ದವರಿಗೂ ಕೂಡ ಬುಲಾವ್ ಕೊಟ್ಟಿರುವ ಅಧಿಕಾರಿಗಳು ಆರೋಪಿಯ ಆಪ್ತರಿಗೆ ಶಾಕ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಬೆಂಗಳೂರಿಗೆ ಹೋದ ಬಳಿಕವೇ ಈ ಬಗ್ಗೆ ಗೊತ್ತಾಗಲಿದೆ. ಎಸ್, ಈ ಮಾತುಗಳನ್ನ ಹೇಳಿದ್ದು ಬೇರಾರೂ ಅಲ್ಲ, ಶ್ರೀರಾಮ ಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷ ರಾಕೇಶ್ ಮಠ ನೀಡಿರುವ ಹೇಳಿಕೆ ಇದು. ಅಂದಹಾಗೆ ಗೌರಿ ಹತ್ಯೆ ಕೇಸ್ನಲ್ಲಿ ಬಂಧಿತನಾಗಿರುವ ಆರೋಪಿ ಪರಶುರಾಮ್ ಜೊತೆ ಗೆಳೆತನವಿದ್ದ ರಾಕೇಶ್ ಮಠಗೂ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರಂತೆ. ಹೀಗಾಗಿ ಬೆಂಗಳೂರಿಗೆ ತೆರಳುವ ಮುನ್ನ ರಾಕೇಶ್ ಮಠ ಈ ಬಗ್ಗೆ ವಿಜಯಪುರದಲ್ಲಿ ಮಾಹಿತಿ ನೀಡಿದ್ರು. ಅಧಿಕಾರಿಗಳು ತನಿಖೆ ಸಂಬಂಧಪಟ್ಟಂಗೆ ಬಾತ್ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಏನಂತ ಕೊಟ್ಟಿಲ್ಲ, ಅದರ ಲೆಟರ್ ಕೊಟ್ಟಿದ್ದಾರೆ, ನೀವು ಅಟೆಂಡ್ ಆಗಬೇಕು ಅಂತೇಳಿ ಅದಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಕಳಿಸಿದ್ದಾರೆ. ಯಾರು ಕೊಟ್ಟರು ಲೆಟರ್? CPI. ಕಾರಣ ಏನು ಕೊಟ್ಟಿಲ್ಲ ರೀ ಅದರೊಳಗೆ, ಆದರೆ ತನಿಖೆಗೆ ನೀವು ಸಹಕರಿಸ್ಬೇಕಂತ ಹೇಳಿದ್ರು, ಹೋಗ್ತಾ ಇದ್ದೀವಿ. ಯಾರ್ಯಾರು ಉಂಟ್ರಿ ಸರ್? ಈಗ ನಾನು ಹೋಗ್ತಾ ಇದ್ದೀನಿ ರೀ, ಅದ್ರ ಜೊತೆ ಅವ್ರ ತಂದೆ ಮತ್ತು ಅವರ ಮಾವರು ಬರ್ತಾ ಇದ್ದಾರೆ. ಕೇಸ್ ಸಂಬಂಧ ಇದುವರೆಗೂ ನಮ್ಮ ವಿಚಾರಣೆ ನಡೆದಿಲ್ಲ. ಪರಶುರಾಮ್ ವಾಗ್ಮೋರೆ ಕುಟುಂಬಕ್ಕೂ ಬುಲಾವ್. ಮತ್ತೊಂದು ಕಡೆ ಆರೋಪಿ ಪರಶುರಾಮ್ ವಾಗ್ಮೋರೆ ಕುಟುಂಬಕ್ಕೂ ತನಿಖಾಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಬೆಂಗಳೂರಿಗೆ ಬಂದು ಮಗನನ್ನ ಮಾತನಾಡಿಸಿಕೊಂಡು ಹೋಗಿ ಅಂತ ಹೇಳಿದ್ದಾರಂತೆ. ಆದ್ರೆ ಇದುವರೆಗೂ ಗೌರಿ ಹತ್ಯೆ ಕೇಸ್ನಲ್ಲಿ ನಮ್ಮ ವಿಚಾರಣೆ ಮಾಡಿಲ್ಲ ಅಂತ ಪರಶುರಾಮ್ ವಾಗ್ಮೋರೆ ತಂದೆ ಅಶೋಕ್ ವಾಗ್ಮೋರೆ ಸ್ಪಷ್ಟಪಡಿಸಿದ್ದಾರೆ. ಆತ ಕೊಲೆ ಮಾಡುವಂತವನಲ್ಲ, ನನ್ನ ಮಗ ಪರಶುರಾಮ್ ವಾಗ್ಮೋರೆಗೆ ಮೋಸವಾಗಿದೆ ಅಂತ ಅಶೋಕ್ ವಾಗ್ಮೋರೆ ಹೇಳಿದ್ದಾರೆ. ಕರೆದಿದ್ರಿ, ನನ್ನ ಮಗನಿಗೆ ಏನದ ಭೇಟಿ ಆಗ್ಲಾಕ ನಾನು ಬೆಂಗಳೂರಿಗೆ ಹೊಂಟೀನಿ, ಅಲ್ಲಿ ಏನು ಮಾತಾಡ್ತಾವೆ ಏನಿಲ್ಲ ಅನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾಗಲ್ಲ. ನಿಮ್ಮ ಮಗನ ಬಂದು ಏನದ ಭೇಟಿಯಾಗಿ ಮಾತಾಡಿಸಿ ಹೋಗ್ಬೋದು, ಮಾರಿ ನೋಡಿ ಏನದ ಹೋಗ್ರಿ ನೀವು, ಅದಕ್ಕೇನು ಇಲ್ಲ ನಮ್ಮದು ಬರ್ರಿ. ಯಾಕಂದ್ರೆ ಅವ್ರ ತಾಯಿಯವರು ಭಾಳ ಏನದ ಆರೋಗ್ಯ ಕ್ಷೀಣ ಆಗ್ಯದ, ನೀವು ಬಂದು ಒಂದು ಭೇಟಿಯಾಗಿ ಹೋದ್ರೆ ಅವರು ಮನಸ್ಸಿಗೆ ಸಮಾಧಾನ ಆಗ್ಬೋದು ಅಂತೇಳಿ ನಮ್ಗೆ ಕರೆದಾರ್ರಿ. ಹೋಗಿ ಏನದ ಹುಡುಗ ಮಾತಾಡಿಸಿ ಬರಬೇಕಂತ ಹೊಂಟಿವಿ. ಒಟ್ಟಿನಲ್ಲಿ ಆಮೆಗತಿಯಲ್ಲಿ ನಡೆದಿದ್ದ ಗೌರಿ ಹತ್ಯೆ ಕೇಸ್ನ ವಿಚಾರಣೆ ಈಗ ಚುರುಕು ಪಡೆದುಕೊಂಡಿದೆ. ಈ ಮಧ್ಯೆ ಆರೋಪಿಯ ಆಪ್ತರನ್ನು ಬಿಡದ ಎಸ್ಐಟಿ ವಿಚಾರಣೆಗೆ ಮುಂದಾಗಿರುವುದು ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನು ಅದ್ಯಾರ ಹೆಸರು ಪ್ರಕರಣದಲ್ಲಿ ಸೇರಿಕೊಳ್ಳುತ್ತೋ ಕಾದು ನೋಡಬೇಕಿದೆ. ಅಶೋಕ್ ಕೆಡಳ್ಳಿ, TV9 ವಿಜಯಪುರ.